ಹತ್ತಿರದಲ್ಲಿರ್ತಕ್ಕಂತ ಜಾಗ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಬರಬೇಕಾದ್ರೆ ಕೆಜಿಎಫ್ ನಂತ ಜಾಗ ಬಹಳ ಸೂಕ್ತ ಅನ್ನೋದನ್ನ ಈಗಾಗಲೇ ನಮ್ಮ ಸರ್ಕಾರ ಗುರುತಿಸಿದೆ. ಬಹಳಷ್ಟು ಮುಂದಿನ ದಿನಗಳಲ್ಲಿ ಇಂಡಸ್ಟ್ರಿಗಳು ಬರ್ತವೆ. ನಾನು ಇವತ್ತು ಹೇಳಿರ್ತೀನಿ, ಬಹುಶಃ ಇನ್ನು 10-15 ವರ್ಷಕ್ಕೆ ಅನೇಕ ದೊಡ್ಡ ದೊಡ್ಡ ಕೈಗಾರಿಕೆಗಳು ಈ ಭಾಗದಲ್ಲಿ ಬರ್ತಕ್ಕಂತ ಸಾಧ್ಯತೆ ಇದೆ. ನಮ್ಮ ಸರ್ಕಾರ ಅದಕ್ಕೆ ಉತ್ತೇಜನವನ್ನ ಕೊಡ್ತೀವಿ ಎನ್ನುವಂತ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಬಹುಶಃ ನಿಮ್ಗೆ ಮುಂದೊಂದು ದಿನ ಇಲ್ಲಿ ಒಂದು ಏರ್ ಸ್ಟ್ರಿಪ್ ಮಾಡಬೇಕಾಗ್ತದೆ. ಇಲ್ಲಿ ಪ್ರೈವೇಟ್ ಪ್ಲೇನ್ಗಳು ಬಂದು ಇಲ್ಲಿ ಇಳಿಬೇಕು. ಇಂಡಸ್ಟ್ರಿನವರು ಡೆಲ್ಲಿಯಿಂದ ಇಲ್ಲಿಗೆ ಬರ್ತಾರೆ, ಬೊಂಬಾಯಿಂದ ಬರ್ತಾರೆ, ಬೇರೆ ಬೇರೆ ದೇಶದಿಂದ ಬರ್ತಾರೆ. ಅವರಿಗೆ ಇಲ್ಲೊಂದು ಮಿನಿ ಏರ್ಪೋರ್ಟ್ ಮಾಡ್ತಕ್ಕಂತ ಸಾಧ್ಯತೆ ಇದೆ ಅಂತ ಹೇಳಿ ಇವತ್ತು ನಾನು ನಿಮ್ಗೆ ಭವಿಷ್ಯ ಹೇಳಿರ್ತೇನೆ. ಅದಕ್ಕಾಗಿ ಇವತ್ತು ಈ ಭಾಗ ಬಹಳ ಉತ್ತಮವಾಗಿ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಇದೆ. ನಾವು ಸರ್ಕಾರದಲ್ಲಿ, ಅದು ರೂಪಮ್ಮ ಇರ್ಬೋದು, ನಾರಾಯಣ ಸ್ವಾಮಿ ಇರ್ಬೋದು, ನಾನು ಯಾವತ್ತೂ ಕೂಡ ನಿಮ್ಮ ಜೊತೆಯಲ್ಲಿ ಇರ್ತೇನೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ನಿಮ್ಮ ಅಭಿವೃದ್ಧಿಗೆ, ನಿಮ್ಮ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸೋದಕ್ಕೆ ನಾವು ನಿಮ್ಮ ಜೊತೆಯಲ್ಲಿ ಸಹಕರಿಸ್ತೇವೆ. ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಇಲ್ಲಿಗೆ ಬರುವಾಗ ಅದಕ್ಕೆ ಅನುಮತಿಯನ್ನ ಕೊಡುವಂತ ಜವಾಬ್ದಾರಿಯಲ್ಲಿ ನಾನು ಇರ್ತೇನೆ ಎನ್ನುವಂತ ಮಾತನ್ನ ಅಷ್ಟೇ ನಿಮ್ಗೆ ಹೇಳೋದಕ್ಕೆ ಬಯಸ್ತೇನೆ. ಸ್ನೇಹಿತರೆ, ನಾನು ಕಳೆದ ಬಾರಿ ಕೆಜಿಎಫ್ ಬಂದಾಗ ನನಗೆ ಎಲ್ಲೋ ಒಂದು ಕುತೂಹಲ. ಬ್ರಿಟಿಷ್ನವರು ಇಲ್ಲಿ ಇರ್ತಾ ಇದ್ರು. ಈ ಹಳೆಯ ಕಟ್ಟಡಗಳನ್ನೆಲ್ಲ ನೋಡಿದ್ರೆ ಆ ಇತಿಹಾಸದ ಜ್ಞಾಪಕ ಬರುತ್ತೆ. ಇಲ್ಲಿ ನಡೀತಕ್ಕಂತ ವಿದ್ಯಮಾನಗಳ ಜ್ಞಾಪಕ ಬರುತ್ತೆ. ಕೆಜಿಎಫ್ ಬರೀ ಇಷ್ಟೇ ಅಲ್ಲ, ಕೆಜಿಎಫ್ ಲಂಡನ್ ನಲ್ಲಿ ಕೂಡ ಪ್ರಖ್ಯಾತಿಯನ್ನ ಪಡೆದಿದ್ದನ್ನ ಸ್ಮರಿಸ್ಕೋಬೇಕು. ಯಾಕೆಂದ್ರೆ ಈ ಬ್ರಿಟಿಷ್ನವ್ರಿಗೆ ಚಿನ್ನ ಕಂಡ್ರೆ ಬಹಳ ಇಷ್ಟ ಅಂತ. ಅದಕ್ಕೆ ಅವರು ಕೂಡ ಕೆಜಿಎಫ್ ಅನ್ನ ಅಲ್ಲಿ ಕನಿಷ್ಠ ಒಂದು ಅರ್ಧ ಡಜನ್ ಜಿಮ್ಖಾನಗಳಲ್ಲಿ ಕೆಜಿಎಫ್ ಕ್ಲಬ್ಗೆ ಮೆಂಬರ್ಶಿಪ್ ಅನ್ನು ಕೊಟ್ಟಿದ್ದಾರೆ. ನನಗೆ ಯಾರೋ ಹೇಳಿದ್ರು, ನೀವು ಕೆಜಿಎಫ್ ನಲ್ಲಿ ಮೆಂಬರ್ಶಿಪ್ ತಗೊಳ್ಳಿ, ಕೆಜಿಎಫ್ ಕ್ಲಬ್ ಅಲ್ಲಿ ಮೆಂಬರ್ಶಿಪ್ ತಗೊಂಡ್ರೆ ನಿಮ್ಗೆ ಲಂಡನ್ ಜಿಮ್ಖಾನದಲ್ಲಿ ನೀವು ಆ ಫೆಸಿಲಿಟೀಸ್ ಉಪಯೋಗ ಮಾಡಬಾರ್ದು ಅಂತ. ನಾನು ಇಲ್ಲಿ ಬಂದು ಲಂಡನ್ನಿಗೆ ಹೋಗೋಣ ಅನ್ಕೊಂಡು ಇಲ್ಲಿ ಬಂದು ಮೆಂಬರ್ ಆದೆ. ಕೆಜಿಎಫ್ ಕ್ಲಬ್ ಅಂತ ಇದೆ ಅಲ್ವಾ, ಅದರಲ್ಲಿ ಮೆಂಬರ್ ಮಾಡಿಕೊಂಡು ಲಂಡನ್ನಿಗೆ ಹೋಗೋಣ ಅಂದ್ರೆ ಅದೇನೇ ಯಶಸ್ವಿನೇ ಆಗ್ಲಿಲ್ಲ. ಯಾಕೋ ಅಂತ ಒಳ್ಳೆಯ ನಿಮಗಿರ್ತಕ್ಕಂಥ ಅವಕಾಶಗಳು ಇವತ್ತು ಆ ಸಂದರ್ಭದಲ್ಲಿ ಬಂದಾಗ ಸರ್ಕಾರದಿಂದ ನಮಗೆ ಅನುಮತಿ ಬಂದಿತ್ತು 2 ರಿಸರ್ವ್ ಬೆಟಾಲಿಯನ್ ಕೊಡ್ತೇವೆ ಅಂತ. ನಾನು ಅಲ್ಲಿ ನನ್ನ ತಲೆಗೆ ಬಂತು, ಯಾಕೆ ನಾನು ಕೆಜಿಎಫ್ಗೆ ಬೇಕಾದಷ್ಟು ಜಮೀನಿದೆ, ಇಲ್ಲಿ ಒಂದು ಮಾಡಬಹುದಲ್ಲ ಅಂತ ಹೇಳಿ, ನಮಗೆ ಬೆಂಗಳೂರಿಗೂ ಹತ್ರ ಇರ್ತದೆ, ಅದಕ್ಕೋಸ್ಕರ ಬೆಂಗಳೂರಿಗೂ ಉಪಯೋಗಿಸಬಹುದು ಮತ್ತು ಈ ಭಾಗಕ್ಕೂ ಕೂಡ ಉಪಯೋಗ ಆಗುತ್ತೆ ಅಂತ ಹೇಳಿ ರೂಪಮ್ಮ ಅವ್ರನ್ನ ಕೇಳಿದೆ, ಒಂದು 100 acres ಜಮೀನ್ ಕೊಡ್ತೀಯಮ್ಮ ಅಂತ. ಅವ್ರು ಯಾಕೆ ಅಂತ ಕೇಳಲಿಲ್ಲ. ಏನೋ ಇರ್ಬೋದೇನೋ ನನ್ನ ಸ್ವಂತಕ್ಕೆ ತಗೊಳಕ್ ಇರಬಹುದೇನೋ ಅನ್ಕೊಂಡ್ರೆ, ನಮ್ಮೂರಲ್ಲಿ ಇರೋ ಜಮೀನೇ ಸಾಕಮ್ಮ ನನಗೆ. ಆಗ ಅವ್ರು ಹೇಳಿದ್ರು, ಇಲ್ಲ ಅಣ್ಣ ಕೊಡಿಸ್ತೀನಿ ಅಂತ ಹೇಳಿ ಅವರು ನನಗೆ ಒಂದು ಗ್ರೀನ್ ಸಿಗ್ನಲ್ ತರ ಕೊಟ್ರು. ನಾರಾಯಣ ಸ್ವಾಮಿನ ಕೇಳಿದೆ, ನಾರಾಯಣ ಸ್ವಾಮಿ ಇವರಿಬ್ಬರದು ಬಾರ್ಡರ್ ಅಲ್ಲ, ಅದಕ್ಕೆ ಇಬ್ಬರು ಬಾರ್ಡರ್ ಇರ್ಲಿ ಅಂತ ಹೇಳಿ ಈ 100 ಎಕರೆ ಜಮೀನನ್ನ ಗುರುತಿಸಿ ಒಂದು ರಿಸರ್ವ್ ಬೆಟಾಲಿಯನ್ ಅನ್ನ ಇಲ್ಲಿಗೆ ಮಂಜೂರು ಮಾಡಿದ್ದೇನೆ. ಸುಮಾರು 530 ಕೋಟಿ ರೂಪಾಯಿ ಇಲ್ಲಿಗೆ ಹಾಕ್ತೀವಿ.
ಒಂದಲ್ಲ ಎರಡಲ್ಲ, ಲಾಟ್ರಿ ಹೊಡೆದಂಗಿದೆ ಇವರಿಬ್ಬರಿಗೂ. ಅಂದ್ರೆ ಅವ್ರಿಗೇನ್ ಸಿಗೋದಿಲ್ಲ ಬಿಡಿ. 530 ಕೋಟಿ ರೂಪಾಯಿ ಇಲ್ಲಿ ಖರ್ಚು ಮಾಡ್ತೇವೆ. ಈಗ 30 ಕೋಟಿ ರೂಪಾಯಿಗೆ ಅಡಿಗಲ್ ಹಾಕಿದ್ದೇವೆ. ನಮ್ಮ MD ಅವ್ರಿಗೆ ಕೇಳಿದೆ ಎಷ್ಟು ದಿವಸದಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತೀರಿ ಅಂತ. ಯಾಕೆಂದ್ರೆ ನನಗೆ ಸ್ವಲ್ಪ ಈ ಕಟ್ಟಡ ಕಟ್ಟೋದ್ರ ಬಗ್ಗೆ ಅನುಭವ ಇದೆ, ಕಾಂಟ್ರಾಕ್ಟರ್ ಅಲ್ಲ ನಾನು. ಆದ್ರೆ ಅನುಭವ ಯಾಕಿದೆ ಅಂದ್ರೆ ನಮ್ಮ ಕಾಲೇಜಿನಲ್ಲಿ ಕಟ್ಟಡಗಳು ಕಟ್ಟಿಸ್ತಾ ಇರ್ತೀವಿ. ಹಾಗಾಗಿ ನಾನು ಅವ್ರಿಗೆ ಹೇಳಿದೆ, ಇವಾಗ ಅಡಿಗಲ್ ಹಾಕಿದ್ದೀನಪ್ಪ, ಇನ್ನು ಎಷ್ಟು ದಿವಸದಲ್ಲಿ ಮುಗಿಸ್ತೀರಾ? ಇಂಥ ಪ್ರಶ್ನೆಗಳು ಕೇಳೋದಿಲ್ಲ ಅವ್ರಿಗೆ. ಯಾಕೆಂದ್ರೆ ಅವ್ರು ಹೇಳಿದ್ರು, ಸರ್ ಈಗ ತಾನೇ ಟೆಂಡರ್ ಕರೆದ್ಬಿಟ್ಟಿದೀವಿ, ಆಗ್ಲೇ ಇನ್ನು 15 ದಿವಸಕ್ಕೆ ಟೆಂಡರ್ ಪ್ರಕ್ರಿಯೆ ಮುಗಿಯುತ್ತೆ. ಇನ್ನ 1 ತಿಂಗಳೊಳಗಾಗಿ ಇಲ್ಲಿ ಕೆಲಸ ಪ್ರಾರಂಭ ಆಗ್ಬೇಕು. ಅದನ್ನ ನಾನು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೇನೆ, ಅವರು ಒಪ್ಕೊಂಡಿದ್ದಾರೆ. 11 ತಿಂಗಳಲ್ಲಿ ಫಸ್ಟ್ ಫೇಸ್ 30 ಕೋಟಿ ರೂಪಾಯಿ ಕೆಲಸ ಮುಗಿಯುತ್ತೆ. ನಿಮಗೆ 1,000 ಜನ ಅವರ ಕುಟುಂಬಗಳು ಇರ್ತವೆ, ಮತ್ತು ಯಾರು ಮದುವೆ ಆಗಿಲ್ಲ, ಮಕ್ಕಳಿಲ್ಲ, ಅವರು ಕೂಡ ಇರ್ತಾರೆ. ಯಾಕೆಂದ್ರೆ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ನಿಧಾನವಾಗಿ ಮದುವೆ ಆಗ್ತಾರೆ ಪೊಲೀಸ್ನವರು, ಅಲ್ವೇನಪ್ಪ? ನಾವು ಈಗ ಅವರಿಗೆ ಕೂಡ ಕ್ವಾರ್ಟರ್ಸ್ ಕಟ್ಟಿ ಇಲ್ಲಿ 1,000 ಪೊಲೀಸ್ನವರು ಇಲ್ಲಿ ಟ್ರೈನಿಂಗ್ ಪಡ್ಕೊಂಡು ಇಲ್ಲಿ ಇರ್ತಾರೆ. ಅದಕ್ಕಾಗಿ ಬಹಳ ಸಂತೋಷದಿಂದ ನಾನು ಈ ಒಂದು ಅಡಿಗಲ್ಲನ್ನು ಹಾಕಿದ್ದೇನೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಪೊಲೀಸ್ ಇಲಾಖೆಯಲ್ಲಿ ನಾರಾಯಣ ಸ್ವಾಮಿ ಅವರು ಹೇಳಿದಾಗೆ ಇದು 3ನೇ ಬಾರಿ ಪೊಲೀಸ್ ಮಂತ್ರಿ ನಾನು. ಅದ್ ಯಾಕೆ ನನಗೆ ಕೊಡ್ತಾರೋ ಗೊತ್ತಿಲ್ಲ. ನನಗೆ ಹೋಗಿ ಹೇಳಿ ಕೇಳಿ ನಾನು ಜೋರಾಗಿ ಮಾತಾಡೋದಿಲ್ಲ, ಬಹಳ ಮೆಲ್ಲಗೆ ಮಾತಾಡ್ತೀನಿ ಅಂತ ಎಲ್ಲ ಹೇಳ್ತಾರೆ. ಆದ್ರೆ ಪೊಲೀಸ್ ಇಲಾಖೆ ಮಾತ್ರ ನನಗೆ ಕೊಡ್ತಾರೆ. ಆದ್ರೂ ನನ್ನ ಇರ್ತಕ್ಕಂಥ ಒಂದಿಷ್ಟು ನಾಲೆಡ್ಜ್ ನಲ್ಲಿ 3 ಬಾರಿ ಪೊಲೀಸ್ ಇಲಾಖೆಯನ್ನ ಸಮರ್ಥವಾಗಿ ನಡೆಸಿದ್ದೇನೆ ಅಂತ ಹೇಳಿ ಅವ್ರು ಯಾರು ನನ್ನನ್ನ ಅಸಮರ್ಥ ಮಂತ್ರಿ ಅಂತ ಹೇಳ್ತಾರಲ್ಲ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀನಿ. ಅವನಿಗೆ ಗಂಧ ಗೊತ್ತಿಲ್ಲ, ಗಾಳಿ ಗೊತ್ತಿಲ್ಲ. ಏನಾದ್ರೂ ಒಂದು ಮರ್ಡರ್ ಆದ್ರೆ ಪರಮೇಶ್ವರ ಅಸಮರ್ಥ. ಈ ಟೀಕೆ ಟಿಪ್ಪಣಿಗಳಿಗೆ ಜಗ್ಗೋ ನನ್ನ ಮಗ ಅಲ್ಲ ನಾನು. ಯಾಕೆ ಮಾತನ್ನು ಹೇಳ್ತೇನೆ ಅಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು. ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನತೆಯಿಂದ ಬದುಕಬೇಕು, ಧೈರ್ಯದಿಂದ ಬದುಕಬೇಕು, ಅದನ್ನ ಕಲಿಸ್ಕೊಟ್ಟು ಹೋಗಿದ್ದಾರೆ ನಮ್ಗೆ. ಇವತ್ತು ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು, ಈ ದೇಶದಲ್ಲಿ ಶೋಷಿತ ಸಮುದಾಯ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಸಮಾನತೆಗೆ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ತಾನು ವಿದ್ಯಾಭ್ಯಾಸವನ್ನ ಮಾಡೋದಕ್ಕೆ ಪಟ್ಟಂತ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರದು. ಆ ಶೋಷಿತ ಸಮುದಾಯ ಅಂತ ಹೇಳಿದ್ರೆ ಬರೀ SC ST ಗಳು ಅಷ್ಟೇ ಅಲ್ಲ, ಯಾರು ಬಡವರಿದ್ದಾರೆ, ಯಾರು ಈ ದೇಶದಲ್ಲಿ ಹುಟ್ಟಿ ನಂದು ಇದು ಭಾರತ ಅನ್ನೋರು ಇದ್ದಾರೆ, ಅವರಿಗೂ ಕೂಡ ಇದು ಅನ್ವಯಿಸುತ್ತೆ ಅನ್ನೋ ಮಾತನ್ನ ಹೇಳ್ತೇನೆ. ಅದಕ್ಕಾಗಿ ಇವತ್ತು ನಾವು ಪೊಲೀಸ್ ಇಲಾಖೆಯಲ್ಲಿ ಅನೇಕ ಉತ್ತಮವಾದ ಕೆಲಸಗಳನ್ನು ಮಾಡಿದ್ದೇನೆ ನಾನು. ಇವತ್ತು 40,712 ಮನೆಗಳನ್ನ ನಮ್ಮ ಪೊಲೀಸ್ ಸಿಬ್ಬಂದಿಗಳಿಗೆ ಕಟ್ಟುವಂತ ಕೆಲಸ ಮಾಡಿದ್ದೇವೆ. ಒಂದು ಬಾರಿ ನಾನು ನಮ್ಮ CR ಹೆಡ್ ಕ್ವಾರ್ಟರ್ಸ್ಗೆ ಹೋದೆ. ಅಲ್ಲಿ ಆ ಕ್ವಾರ್ಟರ್ಸ್ ಗಳು ನೋಡೋಣ ಅಂತ ಹೋದೆ. ಅವರು ಜೀವನ ಮಾಡ್ತಕ್ಕಂತ ಸಂದರ್ಭ ನೋಡಿದ್ರೆ ಯಾರು ಮನುಷ್ಯರು ಜೀವನ ಮಾಡುವಂತದ್ದಲ್ಲ. ಹಿಂದೆ ನಾನು ಇವರನ್ನ ಪಕ್ಷದ ಅಧ್ಯಕ್ಷರಾಗಿ
ಜವಾಬ್ದಾರಿ ಸ್ಥಾನವನ್ನ ಅಲಂಕರಿಸಿದಾಗ ಅವರ ಶಿಸ್ತನ್ನ ನಾನು ನೋಡಿದ್ದೆ. ತದನಂತರ ದಿನಗಳಲ್ಲಿ ಹಂತ ಹಂತವಾಗಿ ಜವಾಬ್ದಾರಿಯನ್ನ ಅಲಂಕರಿಸಿದಾಗ ಅವರು ಕಷ್ಟಗಳನ್ನ ಮೆಟ್ಟು ನಿಂತು ಪಕ್ಷಕ್ಕೆ ಆನೆ ಬಲವಾಗಿ ನಿಂತು ಪಕ್ಷವನ್ನ ಸಂಘಟನೆಯನ್ನ ಮಾಡ್ತಾರೆ. ನಿಸ್ವಾರ್ಥವಾದ ಸೇವೆಯನ್ನ ಮಾಡ್ತಾ ತನಗೆ ಬಂದ ಅವಮಾನವನ್ನ ಅಪಮಾನವನ್ನ ನುಂಗಿ ತನ್ನ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಇನ್ಸ್ಟಿಟ್ಯೂಷನ್ ಅಲ್ಲಿ ತನ್ನ ತಂದೆ ದಾರಿಯನ್ನ ನಡೆದು ಇಡೀ ರಾಜ್ಯಕ್ಕೆ ಮಾದರಿಯಾಗಿರುವಂತಹ ಶೈಕ್ಷಣಿಕ ಸಂಸ್ಥೆ ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಬಡ ಮಕ್ಕಳಿಗೆ ಪೋಷಕರಾಗಿ ನಿಂತು ಮೆಡಿಕಲ್ ಕಾಲೇಜು ಇಂಜಿನಿಯರಿಂಗ್ ಕಾಲೇಜಲ್ಲಿ ವಿದ್ಯಾರ್ಥಿಯ ಮಕ್ಕಳನ್ನ ಯಾವ ದಸೆಯಲ್ಲಿ ನಡೆಸಬೇಕು, ದೇಶಕ್ಕೆ ಯಾವ ರೀತಿ ಅವರ ಸಂಸ್ಥೆ ಅವರು ಆಸ್ತಿ ಆಗ್ಬೇಕು ಅನ್ನುವಂತ ವಿಚಾರದಲ್ಲಿ ಮಾತನ್ನೇ ಮಾತಾಡದೆ ನಡೆದಂತ ಪುಣ್ಯ ಪುರುಷರು ಇವತ್ತು KGF ಕ್ಷೇತ್ರ, ಬಂಗಾರಪೇಟೆ ಕ್ಷೇತ್ರ, ಇಡೀ ಜಿಲ್ಲೆಗೆ ಒಂದು ಭವಿಷ್ಯವನ್ನ ಕಟ್ಟಲಿಕ್ಕೆ ನಿಸ್ವಾರ್ಥ ಮನೋಭಾವವನ್ನ ಮೈಗೂಡಿಸ್ಕೊಂಡು ಯಾವುದೇ ಅವಮಾನಕ್ಕೆ ಯಾವುದೇ ಆಲೋಚನೆಗಳಿಗೆ ಧೃತಿಗೆಡದೆ ತನ್ನ ಜೀವನವನ್ನೇ ದಾರಿದೀಪವಾಗಿ ತೋರಿಸಿದಂತ ಡಾಕ್ಟರ್ ಪರಮೇಶ್ವರ್ ಅವರು ನನ್ನ ತಂದೆಯ ಸಮಾನರು, ನಮಗೆ ಮಾರ್ಗದರ್ಶಕರು, ಪುಣ್ಯ ಪುರುಷರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಾಗಲ್ಲ ಅಂತ ಅವರು ಇವತ್ತು ವೇದಿಕೆಯನ್ನ ಅಲಂಕರಿಸಿದ್ದಾರೆ. KGF ಕ್ಷೇತ್ರದಲ್ಲಿ KGF ಕ್ಷೇತ್ರನ ಯಾವಾಗ್ಲೂ ಕಡೆಗಣಿಸಿದ್ದಾರೆ ಅಂತ 50 ವರ್ಷಗಳ ಕಾಲ ಏನೂ ಅಭಿವೃದ್ಧಿ ಆಗ್ಲಿಲ್ಲ ಅನ್ನುವಂತ ಪತ್ರಿಕೆಯಲ್ಲಿ ಅವತ್ತವತ್ತು ನಾನು ಕೇಳ್ತಾ ಇರುವಂತ ಎಷ್ಟೋ ಸಂದರ್ಭ ಬಂದಾಗ ಅದನ್ನ ಅಂತ 50 ವರ್ಷಗಳ ಹಿಂದೆ ಏನೇನು ಆಗ್ಲಿಲ್ಲ ಅನ್ನುವಂತ ಸಮಸ್ಯೆಗಳಿಗೆ ಗಟ್ಟಿಯಾಗಿ ನಿಂತು ಧ್ವನಿಯಾಗಿ ನಿಂತು ಅದನ್ನ ಕಾರ್ಯರೂಪಕ್ಕೆ ತರುವಂತದ್ರಲ್ಲಿ ಅವರು ಇವತ್ತು ಅವರ ದಿಟ್ಟ ಹೆಜ್ಜೆ ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ. ಅವರು ಇವತ್ತು ಈ ವೇದಿಕೆಯಲ್ಲಿ ಬರುವಂತ ನಂಬಿಕೆ ನನಗೆ ರಾತ್ರಿ ಸಂಜೆ 7-8 ಗಂಟೆವರೆಗೂ ಕೂಡ ಇರ್ಲಿಲ್ಲ. ಆದ್ರೂ ಅವರ ಛಲ, ಅವರ ದಿಟ್ಟ ಹೆಜ್ಜೆ, ನಡೆ ಸರ್ಕಾರಕ್ಕೆ ಮಾದರಿ ಆಗಿದೆ ಅನ್ನುವಂಥದ್ದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಇಲಾಖೆಯನ್ನ ಕೊಡ್ಲಿ, ಆ ಇಲಾಖೆಯಲ್ಲಿ ಜವಾಬ್ದಾರಿಯನ್ನ ತಗೊಂತಾರೆ, ಆ ಇಲಾಖೆಯಲ್ಲಿ ಬರೋ ಎಲ್ಲ ಸಮಸ್ಯೆಗಳನ್ನ ನುಂಗಿ ಮೌನವಾಗಿ ಉತ್ತರವನ್ನ ಕೊಡುವಂತ ಒಂದು ದಿಟ್ಟ ನಾಯಕ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಈ ದಿನ ಅವ್ರನ್ನ ಏನಾದ್ರೂ ಇವತ್ತು ವೇದಿಕೆಯಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ನನ್ನ ಪುಣ್ಯ ಇರ್ಬೋದು, ಇಲ್ಲ ಕ್ಷೇತ್ರದ ಪುಣ್ಯ ಇರ್ಬೋದು, ನನ್ನ ಜನತೆಯ ಪುಣ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಸಂದರ್ಭ ಬಂದಾಗ ಸಂದರ್ಭಕ್ಕೆ ಸಮಸ್ಯೆಗೆ ಮನುಷ್ಯ ಬಲಿ ಆಗ್ತಾರೆ, ಅದನ್ನ ಮೆಟ್ಟಿ ನಿಲ್ಲುವಂತವರೇ ನಾಯಕರಾಗಕ್ಕಾಗುತ್ತೆ. ಅಂತ ನಾಯಕ ಗುಣಗಳನ್ನ ನಾನು ಇವತ್ತು ಅವರಲ್ಲಿ ನಾನು ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನೋಡ್ತಾನೂ ಇದ್ದೀನಿ ಅಂತ ಹೇಳಕ್ಕೆ ನಾನು ಇವತ್ತು ಗೌರವಿಸ್ತೀನಿ. ಅವರನ್ನ ಮನದಾಳದ ಮಾತುಗಳಿದು, ನಾನು ಅವ್ರನ್ನ ಮನಸ್ಸಿಂದ ಗೌರವಿಸ್ತೀನಿ. ಈ ವೇದಿಕೆಯಲ್ಲಿ ಇವತ್ತು KGF ಕ್ಷೇತ್ರಕ್ಕೆ ನೀವು ಏನು ಭೂಮಿ ಪೂಜೆ ಮಾಡಿದೀರಾ, ಯಾವ ಮನಸ್ಸಿಂದ ಸಂಕಲ್ಪ ಮಾಡಿ, ನಿಮ್ಮ ಆರೋಗ್ಯ ಪರಿಸ್ಥಿತಿ ಏನಿತ್ತು ನನಗೆ ಗೊತ್ತಿಲ್ಲ, ನಿಮ್ಮ ಆರೋಗ್ಯ ಪರಿಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಿತ್ತು, ನಾವು ನಿಮ್ಮನ್ನ ಸಂಪರ್ಕ ಮಾಡೋ ಧೈರ್ಯ ಮಾಡ್ಲಿ ಸತಿ ಬಂದೋದ್ರು. ಇದೊಂಥರ ಕಾಡ್ ತರ ಇದೆ ಅಂತ ಅವ್ರ ಮನ್ಸಿಗೆ ಏನ್ ಅನ್ಸ್ತೋ ಗೊತ್ತಾಗ್ಲಿಲ್ಲ. ಜಾಗ ಕೊಟ್ಟಿದ ತಕ್ಷಣ ಫಸ್ಟ್ ಪ್ಲಾಂಟೇಶನ್ಸ್ ನ ಫಾರೆಸ್ಟ್ ಅವ್ರ ಜೊತೆ ಸೇರಿ ಬಹಳ ಜವಾಬ್ದಾರಿಯಿಂದ ಅವತ್ತು ಹೇಳಿ ಆ ಭಗವಂತ ದೇವರು ಜನ ಎಲ್ಲರೂ ಆಶೀರ್ವಾದ ಮಾಡ್ಲಿ ಅಂತೇಳಿ ಬಯಸ್ತಾ ಅಂತ ಮಹಾನ್ ನಾಯಕರು ಭಾರತ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅವರ ತಂದೆ ಗೌರವಾದ ಗಂಗಾಧರ ದೇವರು ಅನೇಕ ಸಾವಿರಾರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಬೇಕು ಅಂತೇಳಿ ಇವತ್ತು ತುಮಕೂರಿನಲ್ಲಿ ಅನೇಕ ಇನ್ಸ್ಟಿಟ್ಯೂಟ್ಗಳನ್ನ ಪ್ರಾರಂಭ ಮಾಡಿ ಇವತ್ತು ಪ್ರಪಂಚದಾದ್ಯಂತ ಕೂಡ ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಮುಖಾಂತರ ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾದಾನ ಮಾಡಿರ್ತಕ್ಕಂಥ ಮಹಾಪುರುಷರು, ಅವರ ಸುಪುತ್ರರಾಗಿ ಇಡೀ ದೇಶದಲ್ಲಿ ಎಲ್ಲರೂ ಕೂಡ ಒಳ್ಳೆಯದನ್ನು ಬಯಸ್ತಾ ಇರ್ತಕ್ಕಂಥ ಇವತ್ತು ನಮ್ಮೆಲ್ಲರ ಕರೆಗೆ ಹೋಗುಟ್ಟು ಅವರಿಗೆ ಆರೋಗ್ಯ ಸರಿ ಇಲ್ಲದಿದ್ರು ಕೂಡ ರಾತ್ರಿನೂ 7 ಗಂಟೆಯಲ್ಲಿ ಕೂಡ ಮಾತಾಡ್ತಾ ಇದ್ದೆ, ಏನು TB ರೆಡಿ ಆಗಿಲ್ಲ ಅಂತ. ಆದ್ರೂ ಕೂಡ ಶ್ರೀಗಣದ ಇವತ್ತಿಲ್ಲ. ರಾತ್ರಿ ನನಗೆ ಆ ಚಂದ್ರಣ್ಣ ಮಾತಾಡಿದ್ರು, PO ಮಾತಾಡಿದ್ರು, ಇಲ್ಲ ಸಾಹೇಬರು ಏನೇ ಆಗ್ಲಿ KGF ಅಲ್ಲಿ ನಾನು ಬಂದು ಭೂಮಿ ಪೂಜೆಯನ್ನ ಮಾಡೇ ಮಾಡ್ತೇನೆ ಅಂತ ಹೇಳಿದಾಗ ನನಗೆ ಬಹಳ ಸಂತೋಷ. ಬೆಂಗಳೂರಕ್ಕೆ ಕಾಯ್ತಾ ಇದ್ದೀರ ಅದು. ತದನಂತರ ಒಬ್ಬೊಬ್ಬರು ಫೋನ್ ಮಾಡಿ, ಅಣ್ಣ ಬರ್ತಿದ್ದಾರಮ್ಮ, ನಾವೆಲ್ಲ ಇನ್ನೂ ನಮಗೆ 2 ದಿವಸ ಮೊದಲೇ ಇದ್ದಿದ್ರೆ ಇದು ಕಾರ್ಯಕ್ರಮ ಬಹಳ ದೊಡ್ಡದಾಗಿ ಮಾಡ್ತಾ ಇದ್ವಿ, ಅವರು ಕಾರ್ಯಕ್ರಮ
ಅವರು ಸ್ವಲ್ಪ ಬಿಜಿ ಅದರಿಂದ ತಡ ಆಯ್ತು. ಆದ್ರೂ ಕೂಡ ಇಂಥ ಮಹನೀಯರು ಆ ಒಂದು ಬಂಗಾರಪೇಟೆಯಲ್ಲಿ ಅವಿಭಾಜ್ಯ ತಾಲೂಕಿದು ಬಂದು 52 ತಾಲೂಕಾಗಿದೆ. ಇಂಥ ಅವಿಭಾಜ್ಯ ತಾಲೂಕಿನಲ್ಲಿ ಬಹಳ ಇವತ್ತು ಸಾವಿರಾರು ಕುಟುಂಬಗಳಿಗೆ ಆಸರೆಯಾಗತಕ್ಕಂಥ ಈ ಒಂದು ಯೋಜನೆಗೆ ಭಾರತ ರಿಸರ್ವ್ ಬೆಟಾಲಿಯನ್ KGF